ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ, ಸೇಫ್ ಅದಿರಿ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ನಿಮಗೆಲ್ಲ ಗೊತ್ತಿರುವಾಗ ನಾನು 2 ದಿವಸದಿಂದ ಯಾವುದೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲರಿ. ಯಾಕಪ್ಪ ಅಂತಂದ್ರೆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಟೈಮ್ ಇಲ್ಲ ಅಂಥೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ. ಯಾಕಂತಂದ್ರೆ ಈ ಹಬ್ಬದ ವಾತಾವರಣ ಇನ್ನೇನು ಸ್ಟಾರ್ಟ್ ಆಗೋದು, ಅದಕ್ಕೆ ಹೀಗಾಗಿ ನಂಗೆ ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗೈತೆ ರೀ. ಸೊ ಹೀಗಾಗಿ ನಾನು ಇವತ್ತು ಅಪ್ಲೋಡ್ ಮಾಡಾಕತ್ತೀನಿ ರೀ ವಿಡಿಯೋನ. ಇವತ್ತಿನ ಟಾಪಿಕ್ ನಾನು ಏನು ಹೇಳಕ್ಕೆ ಹೊರಟಿನಪ್ಪ ಅಂತಂದ್ರೆ, ನಿಮಗೆಲ್ಲ ಗೊತ್ತಿರುವಾಗ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಕುರಿತಾಗಿ ಅಥವಾ ವರಮಹಾಲಕ್ಷ್ಮಿ ಹಬ್ಬದ ಎಲ್ಲ ವಿಡಿಯೋಗಳನ್ನ 1-2 ವಿಡಿಯೋಗಳನ್ನ ನಾನು ನಿಮಗೆ ಈಗಾಗಲೇ ಅಪ್ಲೋಡ್ ಮಾಡೀನಿ ರೀ. ನೀವೆಲ್ಲ ನೋಡ್ಕೊಂಡ್ರೆ ಅಂತ ಅನ್ಕೋತೀನಿ. ಅದೇ ರೀತಿಯಾಗಿ ಇವತ್ತಿನ ವ್ಲಾಗ್ ಒಳಗೆ ನಾನು ನಿಮ್ಮ ಜೊತೆ ಏನು ಹೇಳಬೇಕಂತ ಅಂದ್ಕೊಂಡಿನಪ್ಪ ಅಂದ್ರೆ, ನಾವು ವರಮಹಾಲಕ್ಷ್ಮಿಯ ಪೂಜೆಯ ಸಮಯದಲ್ಲಿ ಅಥವಾ ಕಳಶ ಸ್ಥಾಪನೆ ಮಾಡುವ ಸಮಯದಲ್ಲಿ ನಾವು ಆ ಕಳಶದಲ್ಲಿ ಏನೇನೆಲ್ಲ ವಸ್ತುಗಳನ್ನ ಹಾಕಿದ್ರೆ ನಮ್ಮ ಮನೆಯ ಅಭಿವೃದ್ಧಿ ಸಮೃದ್ಧಿ ಏಳಿಗೆ ಆಗ್ತದೆ, ಆಮೇಲೆ ನಾವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ಎಷ್ಟರ ಮಟ್ಟಿಗೆ ಅವು ನಮ್ಗೆ ಪ್ರತಿಫಲವನ್ನು ಕೊಡ್ತಾವ ಅಂಥೇಳಿ ಈ ಎಲ್ಲ ವಸ್ತುಗಳ ಮೇಲೆ ಡಿಪೆಂಡ್ ಆಗಿರ್ತದೆ ರೀ. ಅದು ಏನಪ್ಪ ಅಂತಂದ್ರೆ, ನಾವು ಕಳಶದ ಸ್ಥಾಪನೆ ಮಾಡಬೇಕಂದ್ರೆ ಕಳಶವನ್ನು ಇಡಬೇಕಾದ್ರೆ ಅದರಲ್ಲಿ ಏನೆಲ್ಲ ಹಾಕಬೇಕು ಅಥವಾ ಏನೆಲ್ಲ ಸೇರಿಸ್ಬೇಕು, ತಾಯಿ ಮಹಾಲಕ್ಷ್ಮೀ ದೇವಿಗೆ ಏನೆಲ್ಲ ಇಷ್ಟ ಆಗ್ತಾವ ಆ ವಸ್ತುಗಳನ್ನ ನಾವು ಅದರಲ್ಲಿ ಸೇರಿಸೋದ್ರಿಂದ ನಾವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ಆಗಿರ್ಬೋದು, ನಾವು ಅಂದ್ಕೊಂಡಿರುವಂಥ ಅಥವಾ ನಾವು ಬೇಡ್ಕೊಂಡಿರುವಂಥ ಕೆಲಸಗಳಾಗಿರ್ಬೋದು, ಅಥವಾ ಏನೋ ಒಂದು ವಿಚಾರ ನಾವು ಅಂದ್ಕೊಂಡಿರ್ಬೋದು ಅದು ಸಕ್ಸಸ್ ಆಗ್ತಾವೆ. ಇದನ್ನು ಮಾಡಿರಿ, ಯಾಕಂದ್ರೆ ಮಾಡಿ ನೋಡಿರಿ. ಈ ವರ್ಷ ಮಾಡಿದ್ರಿಂದ ನಿಮ್ಗೆ ಮುಂದಿನ ವರ್ಷ ಅದು ಸಕ್ಸಸ್ ಆಯ್ತಪ್ಪ ಅಂತಂದ್ರೆ ನಿಮ್ಗೇನು ಅನಿಸ್ತದ್ರಿ, ಮಾಡಿದ್ದು ಈ ಥರ ಮಾಡಿದ್ವಿಯಲ್ಲ ಅದಕ್ಕೆ ಈ ಥರ ಆಗಿರ್ಬೋದಲ್ಲ ಅಂಥೇಳಿ ನಿಮ್ಗೆ ಖಂಡಿತವಾಗ್ಲೂ ಅನಿಸ್ತದ್ರಿ. ಯಾಕಂದ್ರೆ ನಿಮ್ಮ ಮನೆಯೊಳಗೆ ಯಾವುದೇ ರೀತಿಯಾದ ಕಷ್ಟಗಳು ಕಷ್ಟಗಳಂತೂ ಯಾವ ಮನೆಯಲ್ಲಿ ಇರೋಂಗಿಲ್ಲ ರೀ, ಎಲ್ಲರ ಮನೆ ಕಷ್ಟಗಳಂತ ಇರತ್ತಾವ್ರಿ. ಸೊ ಅದ್ರೊಳಗೆ ಒಂದು ಸ್ವಲ್ಪ ನಾವು ಬೆಳವಣಿಗೆನ ಕಾಣ್ತೀವಿ ರೀ. ಅಂದ್ರೆ ನಮ್ಗೆ ಇರುವಂಥ ಕುಂದುಕೊರತೆಗಳಾಗಿರ್ಬೋದು, ಕಷ್ಟಗಳಾಗಿರ್ಬೋದು ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ನಿವಾರಣೆ ಆಗ್ತಾ ಬರ್ತಾವ್ರಿ. ಅದ್ರೊಳಗೆ ನಾವು ಏನೆಲ್ಲ ಹಾಕಬೇಕು, ತಾಯಿ ಲಕ್ಷ್ಮೀ ದೇವಿಯನ್ನು ಕೂರಿಸುವಂಥ ಕಳಸಕ್ಕೆ ಏನೆಲ್ಲ ಸೇರಿಸ್ಬೇಕು ಅಂತ ಹೇಳ್ಕೊಡ್ತೀನಿ ನೋಡಿರಿ. ಮೊದಲನೇದಾಗಿ ನಾವು ಲಕ್ಷ್ಮೀ ದೇವರಿಗೆ ಏನು ಇಷ್ಟ ಆಗ್ತಾವಲ್ಲ ಅಂತ ನಾರ್ಮಲಾಗಿ ಎಲ್ಲರಿಗೂ ಗೊತ್ತೇ ಇರ್ತದೆ ರೀ. ಮೊದಲನೇದಾಗಿ ನಾವೇನು ಹಾಕಬೇಕಪ್ಪ ಅಂತಂದ್ರೆ, ತಾಯಿ ಲಕ್ಷ್ಮೀ ದೇವಿಗೆ ಅರಿಶಿನ ಕುಂಕುಮ ಅಂದರೆ ಇಷ್ಟ ರೀ. ಮೊದಲಿಗೆ ನಾವು ಅರಿಶಿನ ಕುಂಕುಮನ ಸೇರಿಸ್ಕೋಬೇಕು. ಆಮೇಲೆ ಅಕ್ಕಿಯನ್ನು ಹಾಕಬೇಕು ರೀ. ಅಕ್ಕಿ ಅಂತೂ ತಾಯಿ ಲಕ್ಷ್ಮೀ ದೇವಿಯ ಸ್ವರೂಪ ಅಂತಲೇ ಹೇಳ್ಬೋದು ರೀ. ಅಕ್ಕಿ, ಆಮೇಲೆ ಅರಿಶಿನ ಕುಂಕುಮ ಆಯ್ತು ರೀ. ಆಮೇಲೆ ಅಡಿಕೆ ರೀ. ಅಡಿಕೆ ಅಂದರೆ ಯಾವ್ದು ರೀ? ಕೆಂಪು ಅಡಿಕೆ ಇರ್ತಾವಲ್ಲ ರೀ. ಈಗ ನಮ್ಮ ಉತ್ತರ ಕರ್ನಾಟಕದ ಜನಗಳು ಯಾರು ನೋಡಕತ್ತಿದ್ರು ಅವರಿಗೆಲ್ಲ ಗೊತ್ತಾಗ್ತಾರೆ ನಾ ಹೇಳುವಂಥದ್ದು ಕೆಂಪು ಅಡಿಕೆ ಅಂತಂದ್ರೆ. ಆಮೇಲೆ ಕೆಂಪು ಅಡಿಕೆ ಒಂದು ಹಾಕಿದ್ಮೇಲೆ ರೀ, ಆಮೇಲೆ ಗೋಮತಿ ಚಕ್ರ ಅಂತ ಸಿಗ್ತಾವೆ ರೀ. ಗೋಮತಿ ಚಕ್ರ ಅಂದರೂ ಎಲ್ಲರ ಮನೆಯಾಗ ಇರ್ತಾವಂತ ಅನ್ಕೋತೀನಿ. ಇರಲಿಲ್ಲ ಅಂದರೂ ನೀವು ಬೇಕಾದ್ರೆ ಸ್ಟೇಷ್ನರಿ ಸಾಮಾನುಗಳಲ್ಲಿ ತೊಗೊಳ್ತೀರ ಅಲ್ಲಿ ಸಿಗ್ಬೋದು ರೀ. ಅಥವಾ ಇಲ್ಲೇ ನಮ್ಮ ಕಡೆ ಎಲ್ಲ ಒಂದು ಅದಕ್ಕಂತ ಸಪ್ರೇಟ್ ಅಂಗಡಿ ಅದ ರೀ, ಅಲ್ಲೇ ಹೋಗಿ ಕೇಳಿದ್ರೆ ಸಿಗ್ತಾವೆ. ಆಮೇಲೆ ನೀವು ಕವಡೆಯನ್ನು ಹಾಕಬೇಕಾಗ್ತದೆ ರೀ. ಗೋಮತಿ ಚಕ್ರದ ಜೊತೆಗೆ ಕವಡೆಯನ್ನು ಹಾಕ್ಬೇಕು ರೀ. ಅಷ್ಟು ನೀವೇನು ಮಾಡಬೇಕಪ್ಪ, ಆಮೇಲೆ ಇದ್ರ ಜೊತೆಗೆ ನಿಮ್ಮಲ್ಲಿ ಚಿಕ್ಕದಾಗಿರುವಂಥ ಒಂದು ಬೆಳ್ಳಿ ಸಾಮಾನು ಅಥವಾ ಒಂದು ಉಂಗುರ ಅಥವಾ ಮತ್ತೇನು ಬೆಳ್ಳಿಂದ ಸಣ್ಣ ಇರ್ತಾವಲ್ಲ ರೀ ಸಾಮಾನು, ಅದನ್ನೊಂದು ಹಾಕ್ಬೇಕು ರೀ. ಆಮೇಲೆ ಗೋಲ್ಡದ್ದು ಅಂದ್ರೆ ಬಂಗಾರದ ಒಂದು ಮುಪ್ಪಟ್ಟು ಅಂತಲೇ ಹೇಳ್ಬೋದು, ಅಥವಾ ಒಂದು ಕಿವಿ ಓಲೆ ಅಥವಾ ಒಂದು ಉಂಗುರ ಅಂತಲೇ ಹೇಳ್ಬೋದು ರೀ. ಅದು ಒಂದು ಹಾಕ್ಬೇಕು ರೀ. ಅದು ಹಾಕಿದ್ಮೇಲೆ ರೀ ನೀವೇನು ಮಾಡಬೇಕಪ್ಪ ಅಂತಂದ್ರೆ, ಈಗ ನಾವು ಎಷ್ಟೆಲ್ಲ ಸಾಮಾನು 7 ಸಾಮಾನಂತೂ ಆದವು ರೀ. ಅದ್ರೊಳಗೆ ಕವಡೆ ಎಷ್ಟು ಹಾಕಬೇಕು, ಆಮೇಲೆ ಗೋಮತಿ ಚಕ್ರವನ್ನು ಎಷ್ಟು ಹಾಕಬೇಕು ಅಂತ ಕೇಳಿದ್ರೆ ಕವಡೆಯನ್ನು 5 ಹಾಕಿರಿ. ಆಮೇಲೆ ಗೋಮತಿ ಚಕ್ರವನ್ನು 9 ಹಾಕಿರಿ. ಇಷ್ಟೆಲ್ಲ ಸೇರಿಸ್ಬಿಟ್ಟು ನೀವು ಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ, ಮಾವಿನ ಎಲೆಗಳನ್ನ ಇಡ್ಬೋದು, ಅಥವಾ ನೀವು ತಿನ್ನೋ ಎಲೆ ಇರ್ತಾವಲ್ಲ ರೀ ಅವುಗಳನ್ನು ನೀವು ಇಟ್ಕೋಬೋದು ರೀ. ಇಟ್ಕೊಂಡು ಮೇಲೆ ಏನೈತಿ ತಾಯಿ ಲಕ್ಷ್ಮೀ ದೇವಿಯ ಮುಖವನ್ನು ನಾವು ಕೂರಿಸ್ತಾ ಇರ್ತೀವಲ್ಲ ರೀ, ತೆಂಗಿನಕಾಯಿಯನ್ನು ಇಡಬೇಕಾಗ್ತದೆ ರೀ. ಅದನ್ನು ಇಟ್ಕೊಂಡು ನೀವು ಆಮೇಲೆ ಅದಕ್ಕೆ ನೀವು ತಾಯಿ ಲಕ್ಷ್ಮೀ ದೇವಿಯ ಮುಖ ಅಂದರೆ ಯಾರಾದರೂ ಬೆಳ್ಳಿಯ ಮುಖ ಇರ್ತಾವಲ್ಲ ರೀ ಅವರು ಅದನ್ನು ಸೇರಿಸ್ತಾರೋ, ಅಥವಾ ಇವಾಗಲೇ ಬಂದವ್ರಿ ಪೇಟೆ ಒಳಗೆ ಅದನ್ನು ಸಹಿತ ಇದು ಮಾಡಿ ಕಟ್ಕೊಂಡು ದೇವಿ ಮುಖವನ್ನು ಮಾಡ್ತಾರೆ ರೀ, ಪ್ರತಿಷ್ಠಾಪನೆ ಮಾಡ್ತಾರೆ. ಇದನ್ನು ಮಾಡ್ಕೊಂಡು ನೀವು ಆಮೇಲೆ ದೇವಿಗೆ ಶೃಂಗಾರವನ್ನು ಮಾಡಬೇಕಾಗ್ತದೆ ರೀ. ಮಾಡಿಕೊಂಡು ಆಮೇಲೆ ದೇವಿಗೆ ಸೀರೆಯನ್ನು ಉಡಿಸೋದು ಇದೆಲ್ಲ ಮಾಡಿದ್ಮೇಲೆ
ನೀವು ನಕಲಿ ಸಾಮಾನುಗಳು ಇದು ಸರ ಆಗಿರ್ಬೋದು ಏನರೇ ಆಗಿರ್ಬೋದು ಇಂಥವೆಲ್ಲ ಹಾಕ್ತಿರಲ್ಲ. ಸೊ ದಯವಿಟ್ಟು ಆದಷ್ಟು ಸ್ವಲ್ಪ ಕಡಿಮೆ ಮಾಡ್ಕೊರಿ. ನಿಮ್ಮ ಹತ್ರ ಒಂದು ಸಣ್ಣ ಸಣ್ಣ ವಸ್ತು ಇದ್ರೂ ಬಂಗಾರದ ಅಥವಾ ಬೆಳ್ಳಿದು ಅಂಥೇಳಿ ಆ ವಸ್ತುವನ್ನು ದೇವಿಗೆ ಹಾಕೋದ್ರಿಂದ ಅದರ ಪ್ರಭಾವ ಅಂತೂ ಹೆಚ್ಚು ಅಂತ ಹೇಳ್ಬೋದು ರೀ. ನೀವು ಆಮೇಲೆ ಒಡವೆಗಳನ್ನ ನಾವೆಲ್ಲ ಹಾಕ್ಕೊಂಡು ಯೂಸ್ ಮಾಡಿರುವಂಥ ಇದು ಗೋಲ್ಡ್ ಸಾಮಾನೆಲ್ಲ ಯೂಸ್ ಮಾಡಿರುವಂಥ ಸಾಮಾನುಗಳನ್ನೆಲ್ಲ ನೀವು ದೇವರಿಗೆ ಹಾಕ್ಬೇಕು. ಆದ್ರೆ ಅದು ಸರಿ ಅಲ್ರಿ. ಯಾಕಂತಂದ್ರೆ ನಾವು ಎಲ್ಲ ಕಡೆ ಹಾಕ್ಕೊಂಡು ಇದು ಮಾಡಿರ್ತೀವಿ. ಅದು ಗೋಲ್ಡನು ಅದು ಕೇಳ್ಬೋದು ನೀವು, ಗೋಲ್ಡ್ ನಾವು ಹಾಕ್ಕೊಂಡಿರ್ತೀವಿ ಅದನ್ನೇ ಹೆಂಗೆ ಹಾಕ್ಬೋದು ಅಂತೇಳಿ. ಅದು ಗೋಲ್ಡ್ ಅಂತಲೇ ಐತ್ರಿ. ಅದನ್ನು ನೀವು ಬೇಕಾದ್ರೆ ನೀರಿಗೆ ಹಾಕಿಬಿಟ್ಟು ಸ್ವಲ್ಪ ತೊಳೆದ್ಬಿಟ್ಟು ದೇವರಿಗೆ ಹಾಕ್ಬೇಕು ರೀ. ಯಾಕಂದ್ರೆ ನಾವು ಬಂಗಾರ ಸರಗಳಾಗಲಿ ಬಂಗಾರದ ವಸ್ತುಗಳನ್ನಾಗಲಿ ನಾವು ತಾಯಿ ಲಕ್ಷ್ಮೀ ದೇವಿ ಅಂತನೇ ನಾವು ಭಾವಿಸ್ತೀವಿ ರೀ. ಅದೇ ರೀತಿಯಾಗಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಎಲ್ಲರೂ ಮಾಡುವಂಥ ತಪ್ಪು ರೀ. ಪೂಜಾ ಟೈಮ್ನಲ್ಲಿ ಪ್ಲೇಟಲ್ಲಿ ಅಂದ್ರೆ ಬರೋರು ಜನಗಳಿಗೆ ದುಡ್ಡನ್ನು ಆಕರ್ಷಣೆ ಆದಂಗೆ ಅಂದ್ರೆ ದುಡ್ಡುಗಳು ಕಾಣಿಸ್ತಿರ್ತಾವೆ ರೀ. ಸೊ ಆದಷ್ಟು ನೀವು ಪ್ಲೇಟಲ್ಲಿ ದುಡ್ಡುಗಳನ್ನ ಇಟ್ಟಿರ್ತೀರಿ, ಆ ನೋಟಿನ ಪ್ಲೇಟನ್ನು ಒಂದು ಸ್ವಲ್ಪ ಜನರಿಗೆ ಒಂದು ಸ್ವಲ್ಪ ಕಾಣ್ದಿರುವಾಗ ಒಂದು ಸ್ವಲ್ಪ ಮರೆ ಮಾಡಿ ಆ ಪ್ಲೇಟ್ ದೇವರಿಗೆ ಹತ್ತಿರ ಕಾಣಿಸುವಂಗೆ ಇಟ್ಟರೆ ಭಾಳ ಅಂದ್ರೆ ಭಾಳ ಚಲೋ ರೀ. ಯಾಕಂದ್ರೆ ಆ ಕಡೆ ನೀವು ಮನೆಗಂತೂ ಕರಿಯತ್ರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆಗೆ ಜನಗಳನ್ನ. ಅವ್ರ ದೃಷ್ಟಿ ಕೂಡ ಬಿದ್ದರೂ ಅದು ನಿಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರ್ಬೋದು ರೀ. ಸೊ ಆದಷ್ಟು ಒಂದಿಷ್ಟು ಇಂಥ ವಿಚಾರಗಳನ್ನ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಕೊಂಡು ನೀವು ಪಾಲಿಸ್ಕೋಬೇಕಾಗ್ತದೆ. ಇದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನೀವು ಸರಳವಾದ ವಿಧಾನವನ್ನು ಬಳಸ್ಕೊಂಡು ತಾಯಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡೋದ್ರಿಂದ ನಿಮ್ಗೆ ಎಲ್ಲ ಥರ ವರಗಳು ಅಥವಾ ಎಲ್ಲ ಥರ ಬೇಡ್ಕೊಂಡಿದ್ದ ನಿಮ್ಮ ಮನಸ್ಸಲ್ಲಿರುವ ಇಷ್ಟಾರ್ಥಗಳೆಲ್ಲ ಈಡೇರಿಸ್ಕೊಂಡು ನೀವು ನಿಮ್ಮ ಮನಸ್ಸಲ್ಲಿರುವಂಥ ಎಲ್ಲ ದುಃಖಗಳನ್ನು ನೋವುಗಳನ್ನು ಎಲ್ಲನೂ ಹಂಚ್ಕೋತೀರಿ ದೇವಿಗೆ. ಆದಷ್ಟು ನಿಮಗೆಲ್ಲ ದೇವರು ಆ ದೇವಿ ವರಮಹಾಲಕ್ಷ್ಮಿ ನಿಮಗೆಲ್ಲ ಕೊಟ್ಟು ಸಂತೃಪ್ತರಾಗಲಿ ಅಂಥೇಳಿ ಬೇಡ್ಕೊತೀನಿ ರೀ. ನಾನು ಹೇಳಿರುವಂಥ ಈ ವಿಷಯ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನಗೊಂದು ಲೈಕ್ ಕೊಡಿರಿ. ಹಂಗೆ ಯಾರಾದರೂ ಈ ಚಾನಲ್ ಹೊಸದಾಗಿ ನೋಡಾಕತ್ತಿದ್ರಪ್ಪ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗ್ತೀನಿ ರೀ. ನಮಸ್ಕಾರ.